ರೈತರ ಜೋಳ ಖರೀದಿ ಮಿತಿಯನ್ನ 20 ಕ್ವಿಂಟಾಲ್ಗೆ ಹೆಚ್ಚಿಸಿ ರೈತರಿಗಾಗುವ ಮೋಸ ಅನ್ಯಾಯವನ್ನು ನಿಲ್ಲಿಸಿ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದ ಕೆಆರ್ಎಸ್ ಪಕ್ಷ. ಹೌದು, ಸಿಂಧನೂರು ತಾಲೂಕಿನಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ತಹಶೀಲ್ದಾರ್ ಸಿಂಧನೂರು ಇವರ ಮೂಲಕ ಬೆಂಬಲ ಬೆಲೆ ಅಡಿಯಲ್ಲಿ ಪ್ರತಿ ಎಕರೆಗೆ 20 ಕ್ವಿಂಟಾಲ್ರಂತೆ ಜೋಳವನ್ನು ಖರೀದಿಸುವಂತೆ ಹಾಗೂ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸುದ್ದಿಗೋಷ್ಠಿ ಮತ್ತು ಮನವಿಯನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಸಲ್ಲಿಸಲಾಯಿತು. ಸುದ್ದಿಗೋಷ್ಠಿ ಮತ್ತು ಮನವಿಯನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ಯುವ ಮುಖಂಡ ನಿರುಪಾದಿ ಕೆ ಗೋಮರ್ಸಿ ಅವರು, ಪ್ರಸ್ತುತವಾಗಿ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಅಡಿಯಲ್ಲಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಪ್ರತಿ ರೈತರ ಜೋಳವನ್ನು ಎಕರೆಗೆ 10 ಕ್ವಿಂಟಾಲ್ನಂತೆ ಖರೀದಿಸುವ ಮಿತಿಯನ್ನು ನಿಗದಿಪಡಿಸಿದೆ. ಕಲ್ಯಾಣ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಸಿಂಧನೂರು ತಾಲೂಕಿನ ರೈತರು ಈ ಬಾರಿ ಹೆಚ್ಚಿನ ಜೋಳವನ್ನು ಬೆಳೆದಿದ್ದು ಎಕರೆಗೆ 35ರಿಂದ 40 ಕ್ವಿಂಟಾಲ್ ಹೆಚ್ಚಿನ ಇಳುವರಿ ಕೂಡ ಬಂದಿದೆ. ರೈತರು ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಜೋಳವನ್ನು ಮಾರಾಟ ಮಾಡಲು ಪ್ರಸ್ತುತವಾಗಿ ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಕಡಿಮೆ ಮಿತಿಯಿಂದಾಗಿ ಕಂಗಾಲಾಗಿದ್ದಾರೆ. ಈ ಯೋಜನೆಯಲ್ಲಿ ರೈತರಲ್ಲಿ ನಿರಾಸಕ್ತಿ ಮೂಡಿಸಿದೆ. ಈಗಾಗಲೇ ಜೋಳದ ಕಟಾವು ಪ್ರಕ್ರಿಯೆ ಮುಗಿಯುವ ಹಂತದಲ್ಲಿದ್ದು ಬೆಂಬಲ ಬೆಲೆ ಅಡಿಯಲ್ಲಿ ಪ್ರತಿ ರೈತನಿಂದ ಪ್ರತಿ ಎಕರೆಗೆ ಕಳೆದ ವರ್ಷದಿಂದ ಮಾದರಿಯಂತೆ 20 ಕ್ವಿಂಟಾಲ್ ಮಾರಾಟ ಮಾಡಲು ನೂತನ ಆದೇಶವನ್ನು ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಹೊರಡಿಸಬೇಕು ಅಂತ ಒತ್ತಾಯಿಸಿದರು. ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗಲಿದ್ದು ಖಾಸಗಿ ದಲ್ಲಾಳಿಗಳಿಗೆ, ಮಧ್ಯವರ್ತಿಗಳಿಗೆ ಕಡಿಮೆ ದರಕ್ಕೆ ಜೋಳ ಮಾರಾಟ ಮಾಡುವ ವ್ಯವಸ್ಥೆ ನಿಲ್ಲಿಸಬಹುದು ಅಂತ ಹೇಳಿದರು. ಸರ್ಕಾರದ ಜೋಳ ಖರೀದಿ ಕೇಂದ್ರದ ನೀತಿ ನಿಯಮಗಳು, ಉದ್ದೇಶಗಳ ಉಲ್ಲಂಘನೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಹಾಗೂ ತೂಕದಲ್ಲಿ ಮೋಸ, ಅನ್ಯಾಯ, ತಾರತಮ್ಯ ನೀತಿ, ಮಧ್ಯವರ್ತಿಗಳ ಹಾವಳಿ ತಡೆಯಲು ಜೋಳ ಖರೀದಿ ಕೇಂದ್ರಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು ಅಂತ ಒತ್ತಾಯಿಸಿದರು. ಸಾಲ ಸೂಲ ಮಾಡಿ ಹಗಲಿರುಳೆನ್ನದೆ ಜೋಳ ಬೆಳೆದ ರೈತರಿಗೆ ಅನ್ಯಾಯವಾಗದಂತೆ 2024-25ನೇ ಸಾಲಿನಲ್ಲಿ ರೈತರಿಂದ ಖರೀದಿ ಮಾಡಿದ ಜೋಳ ಮತ್ತು ತೊಗರಿ ಹಣವನ್ನು ಆದಷ್ಟು ಬೇಗವೇ ಶೀಘ್ರಗತಿಯಲ್ಲಿ ಬಿಡುಗಡೆ ಮಾಡಿ ರೈತರಿಗೆ ಆಗುವಂತಹ ನಷ್ಟ ಕಷ್ಟಗಳನ್ನು ತಪ್ಪಿಸಬೇಕು ಅಂತ ತಿಳಿಸಿದರು. ಕೆಆರ್ಎಸ್ ಪಕ್ಷದ ರೈತರ ಪರವಾದ ಮನವಿ ಉಲ್ಲಂಘನೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಸಾವಿರಾರು ರೈತರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ, ತಾಲೂಕು ಆಡಳಿತದ ವಿರುದ್ಧ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ನಿರುಪಾದಿ ಕೆ ಗೋಮರ್ಸಿ ಅವರು ಎಚ್ಚರಿಕೆ ನೀಡಿದರು. ಸಂದರ್ಭದಲ್ಲಿ ಸಿಂಧನೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಯ್ಯಪ್ಪ ಮೇಟಿ, ತಾಲೂಕು ಕಾರ್ಯದರ್ಶಿಗಳಾದ ಕೃಷ್ಣ ಸುಕಾಲಪೇಟೆ, ವೀರೇಶ್ ಕೋಟೆ, ಶರಣಪ್ಪ ಬೇರಕಿ, ಚನ್ನಬಸವ ಸೋಮಲಾಪುರ್, ಕಣಪ ಜನತಾ ಕಾಲೋನಿ, ಶರಣಯ್ಯ ಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ನಿರುಪಾದಿ ಕೆ ಗೋಮರ್ಸಿ. ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಆರ್ಎಸ್ ಪಕ್ಷದ ವತಿಯಿಂದ ಮಾನ್ಯ ತಹಶೀಲ್ದಾರರು ಸಿಂಧನೂರು ಇವರ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ಇವರಿಗೆ ಬೆಂಬಲ ಬೆಲೆ ಅಡಿಯಲ್ಲಿ ಪ್ರತಿ ಎಕರೆಗೆ 20 ಕ್ವಿಂಟಾಲರಂತೆ ಜೋಳವನ್ನ ಖರೀದಿಸುವಂತೆ ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮನವಿ ಪತ್ರವನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಯ್ಯಪ್ಪ ಮೇಟಿ ಅಂತೇಳಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳು ಸಿಂಧನೂರು, ತಾಲೂಕಾ ಕಾರ್ಯದರ್ಶಿಗಳಾದಂತಹ ಚನ್ನಬಸವ ಸೋಮಲಾಪುರ, ವೀರೇಶ ಕೋಟೆ, ಆಮೇಲೆ ನಮ್ಮ ಶರಣಯ್ಯ ಸ್ವಾಮಿ ಅವರಾಗಿರ್ಬೋದು, ಮತ್ತೆ ಶರಣಪ್ಪ ಬೇರಿಗೆ ಅವರಾಗಿರ್ಬೋದು, ನಮ್ಮ ಶರಣಪ್ಪ ಜನತಾ ಕಾಲೋನಿ ಆಗಿರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸಿಂಧನೂರಿನಲ್ಲಿ 2024-25ರ ಸಾಲಿನ ಜೋಳ ಖರೀದಿಯ ಕೇಂದ್ರಗಳನ್ನ ಈಗಾಗಲೇ ನಾಳೆಯಿಂದಲೇ ಆರಂಭ ಆಗ್ತಾ ಇದೆ. ಒಂದು ಸರ್ಕಾರದ ನಿಯಮ ಏನಿದೆ ಅಂತಂದ್ರೆ ಪ್ರತಿ ಎಕರೆಗೆ ಕೇವಲ 10 ಕ್ವಿಂಟಾಲ್ಗೆ ಮಾತ್ರ ಜೋಳ ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಆದ್ರೆ ಈ ವರ್ಷ ಮಳೆ ಸಮೃದ್ಧವಾಗಿರೋ ಕಾರಣಕ್ಕಾಗಿ, ತುಂಗಭದ್ರಾ ನೀರಿನ ಸಮಸ್ಯೆ ಆಗದೇ ಇರೋ ಕಾರಣಕ್ಕಾಗಿ ಈ ಭಾಗದ ರೈತರು, ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ರೈತರು ಈ ಬಾರಿ 35ರಿಂದ 40 ಕ್ವಿಂಟಾಲ್ರಂತೆ ಹೆಚ್ಚಿನದಾಗಿ ಜೋಳವನ್ನ ಕಷ್ಟಪಟ್ಟು ಅಥವಾ ಹಲವಾರು ನೋವು ನಲಿವುಗಳ ನಡುವೆ ಹಗಲಿರುಳೆನ್ನದೆ ದುಡಿದು ಇವತ್ತು 35ರಿಂದ 40 ಕ್ವಿಂಟಾಲ್ನ ಏನೋ ಬೆಳೆದಿದ್ದಾರೆ. ಆದ್ರೆ ಸರ್ಕಾರದ ನಿಯಮ ಏನಿದೆ ಕೇವಲ ಎಕರೆಗೆ 10 ಕ್ವಿಂಟಾಲ್ ವರೆಗೆ ಮಾತ್ರ ಅಂತೇಳಿ ಸರ್ಕಾರದ ನಿಯಮ ಇದೆ. ಈ ನಿಯಮ ಅಸಂವಿಧಾನಿಕವಾದದ್ದು, ರೈತರಿಗೆ ವಿರೋಧವಾಗಿರುವಂತದ್ದು. ರೈತರ ಅನುಕೂಲಕ್ಕಾಗಿ ಇದು 10 ಕ್ವಿಂಟಾಲ್ ಆಗೋದು ಅಸಾಧ್ಯ. ಹೋದ ವರ್ಷ ಇದ್ದಂತ 20 ಕ್ವಿಂಟಾಲ್ ಎಕರೆಗೆ 20 ಕ್ವಿಂಟಾಲ್ದಂತೆ ರೈತರ ಜೋಳವನ್ನ ಖರೀದಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಕೆಆರ್ಎಸ್ ಪಕ್ಷದ ವತಿಯಿಂದ ರೈತರ ಪರವಾಗಿ ಇವತ್ತು ಏನೋ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಜೋಳ ಖರೀದಿ ಕೇಂದ್ರ ಅಂತ ಹೇಳಿದ್ರೆ ಅಲ್ಲಿ ರೈತರಿಗೆ ಮೋಸ ಆಗುವಂತದ್ದು, ಅನ್ಯಾಯ ಆಗುವಂತದ್ದು, ಅಲ್ಲಿ ರೈತರಿಗೆ ವಂಚನೆ ಆಗುವಂತದ್ದು ಕೂಡ ಸರ್ವೇ ಸಾಮಾನ್ಯ ಎನ್ನುವಂತದ್ದಾಗಿದೆ. ಅಲ್ಲಿ ಮಧ್ಯವರ್ತಿಗಳ ಹಾವಳಿ, ತೂಕದಲ್ಲಿ ಮೋಸ, ಆಮೇಲೆ ಅಲ್ಲಿ ಸಿಸಿಟಿವಿ ವ್ಯವಸ್ಥೆ ಇಲ್ಲದಿರುವಂತದ್ದು, ಹೀಗೆ
ಅಲ್ಲಿ ರಾಜಕಾರಣಿಗಳ ಪ್ರಭಾವ, ಹೀಗೆ ಹಲವಾರು ಪ್ರಭಾವಗಳಿಂದಾಗಿ ರೈತ ಬಹಳಷ್ಟು ನಲುಗ್ತಾ ಇದ್ದಾನೆ, ಸಮಸ್ಯೆಗೆ ಒಳಗಾಗ್ತಾ ಇದ್ದಾನೆ. ಆಮೇಲೆ ಜೋಳ ಖರೀದಿಸಿದಂತ ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಶೀಘ್ರಗತಿಯಲ್ಲಿನೇ ಅವರ ಖಾತೆಗೆ ಹಣವನ್ನು ಜಮಾ ಮಾಡಬೇಕು. ಹೋದ ವರ್ಷ ಸುಮಾರು 4 ರಿಂದ 5 ತಿಂಗಳು ಕೂಡ ಕಾಲಾವಕಾಶವನ್ನ ತೆಗೆದುಕೊಂಡ್ರು. ಈ ವರ್ಷ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ರೈತ ಸಾಲ ಸೂಲ ಮಾಡಿ ಎಲ್ಲೋ ಕೈಗಾಳ ಬಡ್ಡಿ ದರದಲ್ಲಿ ಸಾಲವನ್ನು ತಂದು ಇವತ್ತು ದುಡಿಮೆ ಮಾಡಿ ಜೋಳವನ್ನು ಬೆಳೆದಿರ್ತಾನೆ. ಆದ್ರೆ ಸರ್ಕಾರ 5-6 ತಿಂಗಳು ಮಾಡಿಬಿಟ್ರೆ ಅವನ ಈ ಕಡೆ ಬಡ್ಡಿ ದರವು ಜಾಸ್ತಿ ಆಗುತ್ತೆ, ಆಮೇಲೆ ಇವನ ಕಷ್ಟಗಳು ಕೂಡ ನಿವಾರಣೆ ಆಗದಿರುವಂತ ನಿಟ್ಟಿನಲ್ಲಿ ಆದಷ್ಟು ಶೀಘ್ರಗತಿಯಲ್ಲಿ ಬೇಗನೆ ರೈತರ ಖಾತೆಗೆ ಜೋಳ ಖರೀದಿ ಮಾಡಿದಂತ ರಾಜ್ಯ ಸರ್ಕಾರ ರೈತರ ಖಾತೆಗೆ ಶೀಘ್ರ ಮಟ್ಟದಲ್ಲಿ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿಯನ್ನ ಮಾಡ್ತಾ ಇದೀವಿ. ಈಗ ನಮ್ಮೆಲ್ಲರ ನೇತೃತ್ವದೊಂದಿಗೆ ಮನವಿ ಪತ್ರವನ್ನ ನೀಡ್ತಾ ಇದ್ದೀವಿ. ಬನ್ನಿ ಅಣ್ಣರೇ, ಫೋಟೋ ತೆಗಿಬಿಡಿ ಸರ್. ಫೋಟೋ ಇದ್ದೇನಪ್ಪ? ಫೋಟೋ ತೆಗಿ, ಚೆನ್ನಾಗಿರುತ್ತಾ? ನಂಗೆ ಬರ್ತಾ ಇಲ್ಲ ತೆಗ ಯಾರಿಗ ಸರ್ ಸರ್ ಸುಳ್ಳೆ ಚೆನ್ನಾಗಿರುತ್ತೆ. ಇಲ್ಲ ಅಲ್ಲಿ ಯಾರಿಗ ಫೋಟೋ ತೆಗ. ನೀನ್ ಚಲೋ ಅವ್ರಿಗೆ ಸಾರಿ ಕೊಡು, ಅವ್ರಿಗೆ ಕೊಟ್ಟು ಒಂದೇ ನಿಮಿಷ. ಬಂತ ಇದ್ರೆ ಬಂತ ಇಲ್ಲ ಬಂತ ನೋಡಿ ಸರ್. ನೀವು ಸಿಗುತ್ತೆ ಸರ್, ಇಷ್ಟು ವಿಚಾರ ಎಲ್ಲ ಏನಂತೆ ಸಿದ್ದರಾಮಯ್ಯ ಅವರಿಗೆ ತಲುಪಲಾಗಿದೆ. ಈ ಸಂದರ್ಭದಲ್ಲಿ ಬಂದಿರತಕ್ಕಂತ ನನ್ನೆಲ್ಲ ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಂದು ಅತಿ ಮುಖ್ಯವಾದಂತ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ವಿಷಯ ಏನಂತ ಹೇಳಿದ್ರೆ, ಮಾನ್ಯ ತಹಶೀಲ್ದಾರರು ಸಿಂಧನೂರು ಇವರ ಮುಖಾಂತರ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಇವರಿಗೆ 2024-25 ಸಾಲಿನಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಜೋಳ, ರೈತರ ಬೆಳೆದಂತ ಜೋಳವನ್ನ ಖರೀದಿಸುವಂತ ಏನೋ ಒಂದು ಪ್ರಕ್ರಿಯೆ ಏನಿದೆ, ಅದು ರೈತರಿಗೆ ಬಹಳ ಅನಾನುಕೂಲ ಸೃಷ್ಟಿಯಾಗುವಂತದ್ದು. ಯಾಕಂತ ಹೇಳಿದ್ರೆ, ಈ ವರ್ಷ ಕೇವಲ ಎಕರೆಗೆ 10 ಕ್ವಿಂಟಲ್ ಏನೋ ಖರೀದಿಸಲಿಕ್ಕೆ ಮಾತ್ರ ಇವರು ಸರ್ಕಾರ ಅನುಮತಿ ನೀಡ್ತಾ ಇದೆ. ಆದ್ರೆ ಇವತ್ತು ಈ ವರ್ಷ ಮಳೆಯಿಂದಾಗಿ ರೈತರು ಉತ್ಕೃಷ್ಟವಾದಂತ ಮತ್ತು ಹೆಚ್ಚಿನ ಸುಮಾರು 35 ರಿಂದ 40 ಕ್ವಿಂಟಲ್ ವರೆಗೂ ಕೂಡ ಜೋಳವನ್ನ ಬೆಳೆದಿದ್ದಾರೆ. ಆದ್ರೆ ಇವರು ಕೇವಲ 10 ಕ್ವಿಂಟಲ್ ಮಾಡೋದ್ರಿಂದ ಇನ್ನು ಮಿಕ್ಕಿದಂತ 25 ರಿಂದ 30 ಕ್ವಿಂಟಲ್ ಜೋಳವನ್ನ ಮಧ್ಯವರ್ತಿಗಳಿಗೆ ಅಥವಾ ದಲ್ಲಾಳಿಗಳಿಗೆ ಕಡಿಮೆ ರೇಟಿಗೆ ಮಾರುವಂತ ಸ್ಥಿತಿ ಇವತ್ತು ರೈತರಿಗೆ ಅಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಈಗಾಗಲೇ ಕಟಾವು ಅಂತ ಮುಗಿತಾ ಇದೆ. ನಾಳೆಯಿಂದನೇ ಜನವರಿ 2025 1ನೇ ತಾರೀಕಿಂದ ಜೋಳ ಖರೀದಿ ಕೇಂದ್ರಗಳು ಕೂಡ ಓಪನ್ ಆಗ್ತಾ ಇದ್ದಾವೆ. ಅಲ್ಲಿ ಖರೀದಿ ಕೇಂದ್ರಗಳಲ್ಲಿ ಕೂಡ ಹೋದ ವರ್ಷ ನೀವೆಲ್ಲರೂ ಕೂಡ ಗೊತ್ತಾಗಿದೆ, ಅಲ್ಲಿ ಎಷ್ಟು ಮೋಸಗಳು ನಡೀತಾ ಇದೆ, ರೈತರಿಗೆ ಅನ್ಯಾಯ ನಡೀತಾ ಇದೆ, ಮಧ್ಯವರ್ತಿಗಳ ಹಾವಳಿ ಯಾವ ರೀತಿಯಾಗಿ ನಡೀತಾ ಇದೆ. ಹೋದ ವರ್ಷ ಗೋಣಿ ಚೀಲದ್ದು ಕೂಡ ಬಹಳ ರಾದಾಂತ ಆಯ್ತು. ಎಷ್ಟೋ APMC ಅಂಗಡಿಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟರು, ಪರಿಶೀಲನೆ ಮಾಡಿದ್ರು, ಅವ್ರ ಮೇಲೆ ಆಕ್ಷನ್ ಕೂಡ ತಗೊಂಡ್ರು.
ಈ ರೀತಿಯಾಗಿ ಈ ವರ್ಷ ಕೂಡ ಆಗಬಾರ್ದು. ಅಲ್ಲಿ ರೈತರಿಗೆ ಅನಾನುಕೂಲ ಸೃಷ್ಟಿಯಾಗದಂತೆ ರಾಜ್ಯ ಸರ್ಕಾರ ಆಗಿರ್ಬೋದು, ತಾಲೂಕು ಆಡಳಿತಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಸೂಕ್ತವಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತೆ ಅಲ್ಲಿ ಜೋಳ ಖರೀದಿ ಕೇಂದ್ರದಲ್ಲಿ CCTVಯನ್ನ ಕಡ್ಡಾಯವಾಗಿ ಅಳವಡಿಸಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ತೂಕದಲ್ಲಿ ಮೋಸ ಆಗಿರ್ಬೋದು, ಅಲ್ಲಿ ದಲ್ಲಾಳಿಗಳ ಅತಿಕ್ರಮ ಪ್ರವೇಶ ಆಗಿರ್ಬೋದು, ಯಾವುದೇ ರಾಜಕಾರಣಿಗಳ ಅತಿಕ್ರಮ ಪ್ರವೇಶ